ನಮೋ ಭಾರತ ಅನ್ನೋದು ಏನು ನಮ್ಮ ಹೆಮ್ಮೆಯ ಪ್ರಧಾನಿಯ ಒಂದು ಸ್ಫೂರ್ತಿಯೊಂದಿಗೆ ನಾವು ನಮೋ ಭಾರತನ ಶಿರಸಿಗೆ ನಮ್ಮ ದೇಶದ ಜನ ಆಯ್ಕೆ ಮಾಡಿರೋದು ಸಾಮಾನ್ಯ ವ್ಯಕ್ತಿನಲ್ಲ, ಅದೊಂದು ಶಕ್ತಿ ಕಣೋ ಅಂತ ಒಂದು ಮಹಾನ್ ಸಂತನ ಒಂದು ಸ್ಫೂರ್ತಿ ಈ ನಮೋ ಭಾರತ ಅನ್ನುವಂಥ ಒಂದು ಶಿರಸಿಗೆ. ನಿನ್ನಂತ ಎಷ್ಟೋ ಜನ ಗಂಡುಗಳನ್ನ ವಾಡ್ದು ಗುಂಡಿ ತೊಡ್ ಮಣ್ಣಲ್ಲಿ ಊತಾಕ್ಬಿಟ್ಟಿದ್ದೀನಿ ಕಣಲೇ. ಇದೇ ಚಿತ್ರ ಮಾಡಬೇಕು ಅನ್ನೋ ನಿಮ್ಮ ಐಡಿಯಾ ಹುಟ್ಟಿದೆ. ನಮೋ ಭಾರತ ಒಂದು ಶಿರಸಿಗೆ ಒಂದು ಸಿನಿಮಾ ಮಾಡಿದ್ದಾರೆ, ಅದನ್ನು ನೋಡಲೇಬೇಕನ್ನುವಂಥ ಭಾವನೆ ಎಲ್ಲರಿಗೂ ಬರಲಿ ಅಂತ ನಾನು ಅಭಿನಂದಿಸಿದೆ. ಐ ಆಮ್ ಸೋಲ್ಜರ್. ನಮೋ ಭಾರತ್ ಅನ್ನೋ ಚಿತ್ರ ಮಾಡ್ತಾ ಇದ್ರ, ಇದು ರಾಜಕೀಯ ಸಂಚಲನ ಸೃಷ್ಟಿ ಆಗತ್ತಾ? ಅದು 70 ವರ್ಷದ ಬಿಟ್ಟಿ ಭಾಗ್ಯಗಳ ಕಾಲ. ಎಲೆಕ್ಷನ್ ಉದ್ದೇಶಕ್ಕೆ ಈ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ನವರು ಕೂಡ ಈ ಸಿನಿಮಾ ನೋಡ್ತೀನಿ ಅಂತ ನಾನು ಫೋನ್ ಮುಖಾಂತರ ಕರೆ ಮಾಡಿ ಹೇಳಿದೆ. ವ್ಯಕ್ತಿನ ನೀವು ಪ್ರಧಾನವಾಗಿ ಹೇಳ್ತಾ ಇರೋದು. ಇದು ದೇಶಭಕ್ತರ ಕಾಲ. ಎಲ್ಲರೂ ಈ ಸಿನಿಮಾವನ್ನು ನೋಡಬೇಕು. ನಮೋ ಭಾರತ್ ಅನ್ನುವಂಥ ಈ ಸಿನಿಮಾದ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಗೆ ಎಲ್ಲರಿಗೂ ಕೂಡ ನೀವು ಬಂದು ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಬೋದು. ಸ್ಟ್ಯಾಂಡಿ ಟೇಬಲ್ ವಿತ್ ನಮೋ ಭಾರತ್. ಹೌದು, ನಾವೀಗ ರಾಜಕೀಯ ಚರ್ಚೆ ಮಾಡ್ತಾ ಇಲ್ಲ. ಈ ನಮೋ ಭಾರತ್ ಅನ್ನೋದು ಯಾವುದೇ ರಾಜಕೀಯದ ಉದ್ದೇಶವಾಗಲಿ, ಯಾವುದೇ ರಾಜಕೀಯ ಪ್ರೇರಿತವಾಗಲಿ ಅಲ್ಲ. ಇದು ಒಂದು ಫಿಲ್ಮ್ ಟೈಟಲ್. ಹಾಗಾದ್ರೆ ನಮೋ ಭಾರತ್ ಏನು, ನಮೋ ಭಾರತ್ ಚಿತ್ರ ಹೇಗಿದೆ ಅನ್ನೋದ್ರ ಬಗ್ಗೆ, ನಮೋ ಭಾರತ್ ಚಿತ್ರದ ಬಗ್ಗೆ ಮಾತಾಡೋಣ. ಈ ಚಿತ್ರಕ್ಕೆ ಸ್ಫೂರ್ತಿ ಹೇಗೆ ಸಿಕ್ತು, ಚಿತ್ರದ ಕಥೆ ಏನು ಅನ್ನೋದ್ರ ಬಗ್ಗೆ ಎಲ್ಲವನ್ನ ಸಂಕ್ಷಿಪ್ತವಾಗಿ ತಿಳಿಸಕ್ಕೆ ನಮ್ಮ ಜೊತೆ ಸ್ಟ್ಯಾಂಡಿ ಟೇಬಲ್ನಲ್ಲಿ ರಮೇಶ್ ಬರ್ವಿನಾಯಕ್ ಸರ್, ನಮಸ್ತೆ. ನಮೋ ಭಾರತ್ ಅಂದ ತಕ್ಷಣ ಈ ಏನು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ಉದ್ದೇಶಕ್ಕಾಗಿ ಚಿತ್ರ ಮಾಡ್ತಿರ್ಬೋದಾ? ಹಾಗಾದ್ರೆ ಈ ಚಿತ್ರಕ್ಕೆ ಸ್ಫೂರ್ತಿ ಏನು, ನಮೋ ಭಾರತ್ ಅನ್ನುವ ಪರಿಕಲ್ಪನೆ ಹೇಗೆ ಹುಟ್ಟು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸರ್ ಹೇಳ್ರಿ, ಈ ಚಿತ್ರ ರಾಜಕೀಯ ಪ್ರೇರಿತನ? ಖಂಡಿತ. ಮತ್ತೆ ಯಾಕಂದ್ರೆ ನಮೋ ಭಾರತ್ ಅಂತ ಹೆಸರಿದೆ. ನಮೋ ಭಾರತ್ ಅನ್ನುವಂಥ ಶೀರ್ಷಿಕೆ, ಯಾಕಂದರೆ ಈ ಚಲನಚಿತ್ರಕ್ಕೆ ಸ್ಫೂರ್ತಿನೇ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ವಿಶ್ವನಾಯಕ, ವಿಶ್ವಮಿತ್ರ ಅಂತ ಒಂದು ಮಹಾನ್ ಸಂತನ ಒಂದು ಸ್ಫೂರ್ತಿ ಈ ನಮೋ ಭಾರತ್ ಅನ್ನುವಂಥ ಒಂದು ಶೀರ್ಷಿಕೆ ಇಟ್ಕೊಂಡಿದ್ದು. ಅಲ್ಲ, ನೀವು ಹಾಕೊಂಡಿದ್ರ ಗೌರವಾನ್ವಿತ ಹೆಮ್ಮೆಯ ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿಜಿಯವರ ಸ್ಫೂರ್ತಿಯೊಂದಿಗೆ. ಹಾಗಾದ್ರೆ ಏನ್ ಸ್ಫೂರ್ತಿ? ಸ್ಫೂರ್ತಿ ಅಂದರೆ ಅದಕ್ಕೆ ವರ್ಣಿಸಲಿಕ್ಕೆ ಶಬ್ದಗಳೇ ಸಾಲ. ಯಾಕಂದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿ ಇವತ್ತು ವಿಶ್ವಗುರು ಆಗಲಿಕ್ಕೆ ಹೊರಟಿದ್ದಾರೆ, ವಿಶ್ವಮಿತ್ರರಾಗಿದ್ದಾರೆ, ವಿಶ್ವಗುರು ಆಗಲಿಕ್ಕೆ ಹೊರಟಿದ್ದಾರೆ. ಅಂಥ ಒಬ್ಬ ಮಹಾನ್ ಸಂತ ಇನ್ನೊಂದು ಬಾರಿ ಪ್ರಧಾನಿ ಆಗಬೇಕು. ಪ್ರಧಾನಿ ಆಗಬೇಕಾದ್ರೆ ಅವ್ರು ಮಾಡಿದ ಯೋಜನೆಗಳು, ಅವ್ರು ಮಾಡಿದಂಥ ಒಂದಿಷ್ಟು ಕೆಲಸಗಳು, ಅವ್ರು ಮಾಡಿದಂಥ ತ್ಯಾಗ, ಅದನ್ನು ಇವತ್ತಿನ ದೇಶದ ಜನತೆಗೆ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಅಂದರೆ ಇಲ್ಲಿ ನೀವು ಕೇಂದ್ರದ ಯೋಜನೆಗಳನ್ನು ಹೇಳ್ತಾ ಇದ್ದೀರೋ ಅಥವಾ ಚಿತ್ರಕಥೆಯಲ್ಲಿ ಇನ್ನೇನನ್ನ ಜನಕ್ಕೆ ಮುಟ್ಟಿಸೋ ಪ್ರಯತ್ನ ಮಾಡ್ತಾ ಇದ್ದೀರೋ? ಒಂದು ಪ್ರೇಕ್ಷಕ ಈ ಚಲನಚಿತ್ರವನ್ನು ಹೇಗಿರಬೇಕು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ ತಕ್ಕ ಹಾಗೆ ನಾವು ಈ ಚಲನಚಿತ್ರವನ್ನು ನಾವಿವತ್ತು ತಯಾರು ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಯೋಜನೆಗಳಂದರೆ ನಮ್ಮ ಹೆಮ್ಮೆಯ ಪ್ರಧಾನಿ ಯೋಜನೆಗಳ ಜೊತೆಗೆ ಬಹಳಷ್ಟು ಅವರ ತ್ಯಾಗ ಇರ್ಬೋದು, ಮತ್ತು 18 ಗಂಟೆಗಳ ಕಾಲ ಅವರು ಕೆಲಸ ಮಾಡುತ್ತಿರೋದು ಇರ್ಬೋದು, ಆಮೇಲೆ ಡಿಸಿಷನ್ ತೊಗೊಂಡಿರೋದು, ಇವತ್ತು ರಾಮ ಮಂದಿರ ಇರ್ಬೋದು, 370 ಇರ್ಬೋದು, 370 ರದ್ದಾಗಿರೋದು ಇರ್ಬೋದು, ಈ ಥರ ಬಹಳಷ್ಟು ದೊಡ್ಡ ಅವರ ಸಾಧನೆಗಳನ್ನು ಕೂಡ ಇವತ್ತಿನ ಜನಕ್ಕೆ ನಾವು ಹೇಳಿಕೊಡ್ತೀವಿ. ಸರ್, ಈಗ ನೀವೇ ಹೇಳಿದ್ರಿ ಆರ್ಟಿಕಲ್ 370 ಕಾಶ್ಮೀರ ಬಗ್ಗೆ, ಅದದ್ದು ಒಂದು ಮೂವಿ ಬಂತು. ಆ ಮೂವಿ ಬಂದಾಗ ಎಷ್ಟೆಲ್ಲ ಸಂಚಲನ, ರಾಜಕೀಯ ಸೃಷ್ಟಿ ಆಯಿತು. ಈಗ ನೀವು ನಮೋ ಭಾರತ್ ಅನ್ನೋ ಚಿತ್ರ ಮಾಡ್ತಾ ಇದ್ದೀರಾ, ಇದು ರಾಜಕೀಯ ಸಂಚಲನ ಸೃಷ್ಟಿ ಆಗತ್ತಾ? ನಾವು ಅದನ್ನು ಆ ಥರ ಅಂದ್ಕೊಂಡು ಚಲನಚಿತ್ರವನ್ನು ಮಾಡಿಲ್ಲ. ಅದು ಆ ಥರ ಆದರೂ ನಾವು ಇನ್ನೂ ಮಾಡೋಕ್ಕಾಗಲ್ಲ. ಯಾಕಂದರೆ ರಾಜಕೀಯ ಒಂದು ತಿರುವು ಪಟ್ಕೊಳ್ಬೋದು. ಯಾಕಂದರೆ ಜನ ಹೇಗೆ ತಗೋತಾರೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನೀವು ಪ್ರಧಾನಿಯವರ ಅಭಿಮಾನಿಯಾಗಿ ಈ ಚಿತ್ರನ ಮಾಡಿದ್ದೀರಾ? ಖಂಡಿತ. ಅವರು ಭಕ್ತನ, ನೀವು ಅವ್ರ ಭಕ್ತನಾಗಿ ಚಿತ್ರ ಮಾಡ್ತಾ ಇದ್ದೀರಾ, ಮಾಡಿದ್ದೀರಾ. ಹಾಗಾದ್ರೆ ಈ ಚಿತ್ರದ ಸ್ವಲ್ಪ ಹೇಳಿ. ನಮೋ ಭಾರತ ಅನ್ನೋದು ಏನು ನಮ್ಮ ಹೆಮ್ಮೆಯ ಪ್ರಧಾನಿಯ ಒಂದು ಸ್ಫೂರ್ತಿಯೊಂದಿಗೆ ನಾವು ನಮೋ ಭಾರತ ಅನ್ನೋ ಶೀರ್ಷಿಕೆ ಇಟ್ಕೊಂಡಿದ್ದೀವಿ.
ಯಾಕಂದರೆ ಭಾರತ ಮಾತಿಗೆ ನಮಸ್ಕಾರ ಹೇಳುವಂಥಲ್ಲ ಅಂತ ಒಂದು ಶೀರ್ಷಿಕೆ ನೆಟ್ಕೊಂಡಿದ್ದೆ. ಒಬ್ಬ ರೈತನ ಮಗ, ಬಡ ರೈತನ ಮಗ ಒಂದು ಸೈನಿಕ ಸೇರಿಕೊಂಡು ಅವನು ಅಲ್ಲಿ ಪಡ್ತಿರುವ ಕಾಶ್ಮೀರದಲ್ಲಿರುವಂಥ ಕೊರಿ ಚಳಿ ಇರ್ಬೋದು, ಆಮೇಲೆ ತಾನು ಓಡಾಡಿದಂಥ ಓಣಿಗಳ ಮನೆ ಇರ್ಬೋದು, ಊರಿರ್ಬೋದು, ಸ್ನೇಹ ಇರ್ಬೋದು, ಅವನು ಪ್ರೀತಿ ಮಾಡಿದಂಥ ಹುಡುಗಿ ಇರ್ಬೋದು, ಪ್ರತಿಯೊಂದು ಒಬ್ಬ ಬಡ ರೈತನ ಮಗ ಒಂದು ಸೈನಿಕ ಸೇರಿಕೊಂಡಾಗ ಪ್ರತಿಯೊಬ್ಬ ಸೈನಿಕನ ಒಂದು ಭಾವನೆಯನ್ನು ಹೇಗೆ ನಾವು ವ್ಯಕ್ತಪಡಿಸಿ ಜನರಿಗೆ ನಾವು ಮುಟ್ಟಿಸ್ಬೇಕು. ಯಾಕಂದರೆ ಆ ಥರ ಚಿತ್ರ ಬಂದಿಲ್ಲ ಇಲ್ಲಿವರೆಗೂ. ಆರ್ಮಿ ಸಬ್ಜೆಕ್ಟ್ ಎಲ್ಲ ಬಂದಿದೆ. ಒಬ್ಬ ಸೈನಿಕನ ಒಂದು ಭಾವನೆ, ಅವನ ನೋವು ಮತ್ತು ಅವನ ಏನು ಅಲ್ಲಿ ಪಡ್ತಿರುವ ಕಷ್ಟಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಇಲ್ಲಿವರೆಗೂ ನೋಡಿಲ್ಲ. ಅಂದರೆ ನೀವು ಗಡಿ ಕಾಯೋ ಸೈನಿಕನನ್ನ ಇಲ್ಲಿ ತೋರಿಸ್ತಾ ಇದ್ದೀರೋ, ರೈತನ ಮಗ ಸೈನಿಕನಾಗಿರೋದನ್ನ ತೋರಿಸ್ತಾ ಇದ್ದೀರೋ? ರೈತನ ಮಗ ಗಡಿ ಕಾಯುವ ಸೈನಿಕನೇ ತೋರಿಸಿದೆ. ರೈತನ ಮಗ ಗಡಿ ಕಾಯುವ ಸೈನಿಕ. ಸೊ ಆ ಸೈನಿಕ ಈ ಹಳ್ಳಿಯಲ್ಲಿ ಏನು ಮಾಡ್ತಾನೆ? ಎಲ್ಲ ಹೇಳಿದರೆ ಇದಾಗುತ್ತೆ. ಯಾಕಂದರೆ ಖಂಡಿತ ಪ್ರೇಕ್ಷಕರು ಬಂದು ಏನು ಚಲನಚಿತ್ರ ಚಲನಚಿತ್ರ ಮಂದಿರದಲ್ಲಿ ಕುತ್ಕೊಂಡು ನೋಡಬೇಕು, ಕುಟುಂಬ ಸಮೇತ ನೋಡಬೇಕು. ಭಾಳ ಚೆನ್ನಾಗಿ ಬಂದಿದೆ. ಯಾಕಂದರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಕೂತ್ಕೊಂಡು ಕಲಾವಿದರು, ಯಾಕಂದರೆ ಒಂದು ಸಿನಿಮಾ ಅಂತ ಬಂದಾಗ ಓನ್ಲಿ ಡೈರೆಕ್ಟರ್ಗೆ ಮಾತ್ರ ಅದು ಸೀಮಿತ ಇರುತ್ತೆ. ನಾವು ಹಾಗಿಲ್ಲ, ಪ್ರತಿಯೊಂದು ಟೆಕ್ನಿಷಿಯನು ಕಲಾವಿದರನ್ನು ಕೂಡ ಸಲಹೆ ತಗೊಂಡು ನಾವು ಈ ಸಿನಿಮಾವನ್ನು ಮಾಡಿದ್ದೇವೆ. ಇದೇ ಚಿತ್ರಣ ಮಾಡಬೇಕು ಅನ್ನೋ ನಿಮ್ಮ ಐಡಿಯಾ ಹುಟ್ಟಿದೆ ಹೇಗೆ? ಮೋದಿಜಿಯವ್ರ ಬಗ್ಗೆ ಹೇಳಬೇಕಂದ್ರೆ, ಅವ್ರ ತಾಯಿ ತೀರ್ಕೊಂಡಾಗ ಶವ ಸಂಸ್ಕಾರ ಮಾಡಿದ 2 ಗಂಟೆಯಲ್ಲೇ ಮತ್ತೆ ಬೇರೆ ಒಂದು ದೇಶದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ, ಹೋಗ್ತಾರೆ. ಅಂಥ ಒಬ್ಬ ಮಹಾನ್ ಸಂತ. ಅವನು ಒಂಥರ ಅವನ ಬಗ್ಗೆ ಅಂದರೆ ಬ್ರಹ್ಮಚಾರಿ ಅಂತ ಒಬ್ಬ ಮಹಾನ್ ಸಂತ. ಇಷ್ಟು ನಮ್ಮ ದೇಶಕ್ಕೋಸ್ಕರ 18 ಗಂಟೆಗಳ ಕಾಲ ಸಮಯ ಕೊಟ್ಟು, ಯಾವ ಕುಟುಂಬದ ರಾಜಕಾರಣದೇ ಇಲ್ಲದೆ ದೇಶಕ್ಕೋಸ್ಕರ ತಮ್ಮ ಇಡೀ ಜೀವನವನ್ನು ಮುಡುಪಾಗಿ ಇಟ್ಕೊಂಡು ಒಬ್ಬ ದೇಶಭಕ್ತಾಗಿ ಇಷ್ಟೆಲ್ಲ ದೊಡ್ಡ ಒಬ್ಬ ವಿಶ್ವಗುರು ಆಗ್ಲಿಕ್ಕೆ ಹೊರಟಿದ್ದಾರೆ ಅಂದಮೇಲೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ, ಒಬ್ಬ ದೇಶಭಕ್ತ ನನ್ನ ಒಂದು ಏನು ಮುಂದಿನ ಅವರು ಪ್ರಧಾನಿ ಆಗ್ಬೇಕನ್ನುವ ಒಂದು ಏನು ಗುಡಿ ಕಟ್ತಾ ಇದ್ದಾರೆ, ಆ ಗುಡಿಗೆ ಒಂದು ಚಿಪ್ಪು, ಒಂದು ಸಣ್ಣ ಕಲ್ಲಾಗಕ್ಕೆ ನಾನು ಇಷ್ಟಪಟ್ಟಿದ್ದೆ. ಒಂದು ಸಣ್ಣ ಇಟ್ಟಿಗೆ ಮರಳು ಇರುತ್ತಲ್ಲ, ಅದರದ್ದು ಒಂದು ಕಲ್ಲು ನಾನು ಅಷ್ಟೇ. ಯಾಕಂದರೆ ನಂತರ ಸಾಕಷ್ಟು ಹೆಮ್ಮೆಯ ಪ್ರಧಾನಿ ಮೋದಿಯವರ ಅಭಿಮಾನಿಗಳಿದ್ದಾರೆ, ತುಂಬ ಇಡೀ ದೇಶದಲ್ಲಿ ಬಹಳ ಒಳ್ಳೆ. ಸರ್, ನೀವು ಹೇಳ್ತಾ ಇದ್ದೀರಾ ಬರೀ ಪ್ರಧಾನಿಯವರ ಹೆಸರನ್ನೇ ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಾ. ಇಲ್ಲಿ ಪ್ರೇಕ್ಷಕ ಎಲ್ಲ ಪಕ್ಷ ಇರ್ಬೋದು, ಜಾತಿ ಇರ್ಬೋದು, ಎಲ್ಲ ಪ್ರೇಕ್ಷಕ ಅಂದರೆ ಪ್ರೇಕ್ಷಕ, ಅಲ್ಲಿ ಯಾವುದೇ ಪಾರ್ಟಿ ಇರಲ್ಲ. ನೀವು ಪದೇ ಅವರನ್ನೇ ಹೇಳ್ತಾ ಇದ್ದೀರಾ. ಸೊ ಹಾಗಾದರೆ ಬೇರೆ ಅವರಿಗೆ ಏನು ಸಂದೇಶ ಕೊಡುತ್ತೆ ಈ ಚಿತ್ರ? ನೀವು ಬರೀ ಇದನ್ನೇ ಹೇಳ್ತಾ ಇದ್ದೀರಾ. ಸಂದೇಶ ಏನಂದರೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಸಿನಿಮಾಗಳಿಲ್ಲ. ಯಾಕಂದರೆ ಮೋದಿಜಿಯವರ ಸಾಧನೆ, ಮೋದಿಜಿಯವರಂದ್ರೆ ನಮ್ಮ ದೇಶದ ಆಸ್ತಿ. ಅಂಥ ಒಬ್ಬ ಮಹಾನ್ ನಾಯಕನ ಬಗ್ಗೆ ನಾವು ಹೇಳಲಿಕ್ಕೆ ಕೊಟ್ಟಾಗ ಈ ಪಕ್ಷ ಅಲ್ಲಿ ಬರಲ್ಲ. ಯಾಕಂದರೆ ಪಕ್ಷದ ಸಿದ್ಧಾಂತ ವ್ಯವಸ್ಥೆ ಅದು ಒಂದು ಕಡೆ ಇದೆ. ನಾವು ಅದನ್ನು ಆ ಥರ, ಯಾಕಂದರೆ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರ ಬಗ್ಗೆ ಹೇಳಿ, ಅಂದರೆ ನೀವು ಇಲ್ಲಿ ಯಾವುದೇ ಪಕ್ಷನ ಹೇಳ್ತಾ ಇಲ್ಲ, ಯಾವುದೇ ಸಂಘನ ಹೇಳ್ತಾ ಇಲ್ಲ, ಒಬ್ಬ ವ್ಯಕ್ತಿನ ನೀವು ಪ್ರಧಾನವಾಗಿ ಹೇಳ್ತಾ ಇರೋದು. ಖಂಡಿತ ಸ್ಫೂರ್ತಿಯನ್ನು ಅದ್ರ ತಗೊಂಡಿದ್ದು, ವ್ಯಕ್ತಿನ ಸ್ಫೂರ್ತಿ ತಗೊಂಡಿದ್ದು, ಪಕ್ಷ ಅಲ್ಲ. ಹಾಗಾದ್ರೆ ಎಲ್ಲರೂ ಕೂಡ ಬಂದು ನೋಡ್ಬೋದು. ಖಂಡಿತ ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಬೇಕು. ಯಾಕಂದರೆ ಈಗ ಪಕ್ಷ ಅಂತ ನೀವು ಹೇಳಿದ್ರಿ, ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅವರು ಅಷ್ಟೇ ಮೋದಿಜಿಗೆ ವೋಟ್ ಹಾಕಲ್ಲ. ಈ ಬಾರಿ ಕಾಂಗ್ರೆಸ್ನವರು ಕೂಡ ವೋಟ್ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ನವರು ಕೂಡ ಈ ಸಿನಿಮಾ ನೋಡ್ತೀನಿ ಅಂತ ನನಗೆ ಫೋನ್ ಮುಖಾಂತರ ಕರೆ ಮಾಡಿ ಹೇಳಿದೆ, ನಾನು ಖಂಡಿತ ನೋಡ್ತೀನಿ ಅಂತ. ಹೀಗಿದ್ದಾಗ ಎಲ್ಲ ಪಕ್ಷದವರು ಕೂತ್ಕೊಂಡು ಇದನ್ನು ಪಕ್ಷ ಅನ್ನೋಕ್ಕಿಂತ ಒಬ್ಬ ವಿಶ್ವನಾಯಕನ ಬಗ್ಗೆ ಒಂದು ಅವರ ಸ್ಫೂರ್ತಿಯೊಂದಿಗೆ ಒಂದು ನಮೋ ಭಾರತನ ಒಂದು ಶೀರ್ಷಿಕೆಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದನ್ನು ನೋಡಲೇಬೇಕನ್ನುವಂಥ ಭಾವನೆ ಎಲ್ಲರಿಗೂ ಬರಲಿ ಅಂತ ನಾನು ವಿನಂತಿಸ್ಬೋದು. ತಾವು ಬೈಲಹೊಂಗಲದವರು, ಅಂದರೆ ಅದು ಕೂಡ ಸ್ವಾತಂತ್ರ್ಯದ ನೆಲೆ, ಗಂಡು ಮೆಟ್ಟಿನ ಸಂಗೊಳ್ಳಿ ರಾಯಣ್ಣ ಎಲ್ಲ, ಚೆನ್ನಮ್ಮವರೆಲ್ಲ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಅಮಟೂರು ಬಾಳಪ್ಪ, ರಾಜನಾಯಕ ನಾಗಮ್ಮ ಇಂಥವರೆಲ್ಲ ಪಟ್ಟಂಥ ಒಂದು ಗಂಡು ಮೆಟ್ಟಿನ ನಾಡು ಬೈಲಹೊಂಗಲ ಹತ್ರ ಹಳ್ಳಿ ನಾಗನೂರು. ಸೊ ನೀವು ಅದೇ ನಿಮ್ಮಲ್ಲಿ ಆ ಜೀನ್ ಇರ್ಬೋದು, ಅಥವಾ ಆ ನೆಲದ ಮಣ್ಣಿನ ಸೊಗಡು, ಅಥವಾ
ಅಲ್ಲಿನ ಗುಣ ಇರ್ಬೋದು, ಹಾಗಾಗಿ ನೀವು ಇದನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಸರ್, ಈಗ ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಉದ್ದೇಶಕ್ಕೆ ಈ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀರಾ? ಆ ಥರ ಏನಿಲ್ಲ, ಎಲೆಕ್ಷನ್ ಅನ್ನೋ ಇದಿಲ್ಲ. ನಾನು ಚಲನಚಿತ್ರವನ್ನು ತಯಾರು ಮಾಡಬೇಕಾದ್ರೆ 3 ವರ್ಷ ಆಯಿತು. ಯಾಕೆ ಲೇಟ್ ಆಯಿತು? ಅದೇ ಕಾಶ್ಮೀರ ಎಲ್ಲ ಕಡೆಯಿಂದ ನಮ್ಮ ಕಾಶ್ಮೀರದಲ್ಲಿ ತುಂಬ ಅಲ್ಲಿ ಕಷ್ಟಪಟ್ಕೊಂಡು ಮಾಡಿದ್ವಿ. ಇಲ್ಲಿ ಕೊಪ್ಪಳ ಎಲ್ಲ ಅದು ಕೂಡ ಕೋವಿಡ್ ಮಹಾಮಾರಿ ಬಂತು. ಕೋವಿಡ್ ಆದಮೇಲೆ ನಮ್ಗೆ ಮಾಡೋಕ್ಕಾಗಿಲ್ಲ. ಈಗ ಅದನ್ನು ಕೈ ಇಟ್ಕೊಂಡು ಪೂರ್ಣಗೊಳಿಸಿದ್ದೀವಿ. ಇಲೆಕ್ಷನ್ನು ಅದು ಆ ಥರ ಇಟ್ಕೊಂಡು ನಾವು ಇದು ಮಾಡ್ತೀವಿ. ನೀವು ಹೇಳಿದ್ರಿ ನೀವು ಫಿಲ್ಮ್ ಶೂಟ್ ಮಾಡಬೇಕಾದ್ರೆ 3 ಜನರ ಹತ್ಯೆ ಆಯಿತು ಕಾಶ್ಮೀರದಲ್ಲಿ, ಲೈವ್ ನಡೀತು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ. ಅದೊಂದು ದೊಡ್ಡ ಆಘಾತನೆ ನಮಗೆ. ಯಾಕಂದರೆ ನಮೋ ಭಾರತ ಅನ್ನುವಂಥ ಒಂದು ಏನು ಶೀರ್ಷಿಕೆ ಇಟ್ಕೊಂಡು ನಾವು ಯಾವಾಗ ಮುಹೂರ್ತ ಕಾಶ್ಮೀರದಲ್ಲಿ ಮಾಡ್ತೀವಿ, ಅಲ್ಲಿಯ ಒಂದು ನಮೋ ಭಾರತ ಅನ್ನೋದು ಇಷ್ಟು 4 ವರ್ಷ ತಗೊಂಡೇ ಇರೋದು. ಯಾಕಂದರೆ ಇದೊಂದು ದೊಡ್ಡ ಶಕ್ತಿನೇ ಅಂತ. ಯಾಕಂದರೆ ಇದೊಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಈ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಇದೊಂದು ಸಿನಿಮಾ, ಅದಕ್ಕೆ ನಮಗೆ ಅಡೆತಡೆಗಳು ಬರ್ತಾ ಇದೆ ಅನ್ನೋದು ಈಗ ಅನಿಸ್ತಾ ಇದೆ. ಯಾಕಂದರೆ ನಮಗೆ ಲೊಕೇಶನ್ ತೋರಿಸಿ ಕಾಶ್ಮೀರದಲ್ಲಿ ನಾವು ಅತಿಥಿ ದೇವೋ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಮನೆ ಕರ್ಕೊಂಡು ಹೋಗಿ ಒಂದು ರಜಪೂತ್ ಫ್ಯಾಮಿಲಿಯವರು, ಅನಿಲ್ ಪರಿಹಾರ, ಶಕ್ತಿರಾಜ್ ಅಂಥವ್ರನ್ನ ಆತಂಕವಾದಿಗಳು ಹೊಡೆದು ಹಾಕಿದ ಮೇಲೆ ಲೊಕೇಶನ್ ನಾವು ಸಿನಿಮಾ ಶೂಟಿಂಗ್ ಹೋಗುವಾಗ ಈ ಥರ ನಮಗೆ ಎದುರಾಯಿತು ಸಮಸ್ಯೆ. ಅದಾದ ನಂತರ ಅಲ್ಲಿ ಏನು ಹಿರಿಯ ಪ್ರಚಾರಕರು, ಅಂಥವ್ರು ಹಿರಿಯ ಪ್ರಚಾರಕರು ನಮ್ಮ ಸಿನಿಮಾದಲ್ಲಿ ನಟನೆ ಮಾಡಿದಂಥವ್ರು ಚಂದ್ರಕಾಂತ್ ಶರ್ಮಾ ಅನ್ನೋರು, ಅವ್ರನ್ನೂ ಕೂಡ ಹೊಡೆದಾಕಿದ್ರು. 3 ಜನ ನಾವು ನಮ್ಮ ದೇಶಭಕ್ತರನ್ನ ಕರ್ಕೊಂಡಿದ್ದೀವಿ ಆತಂಕವಾದಿಗಳು. ಫಿಲ್ಮ್ ಶೂಟ್ ಮಾಡಬೇಕಾದ್ರಲ್ಲ ನಾವು ಶೂಟಿಂಗ್ ಮುಹೂರ್ತ ಮಾಡೋದು ಮುಹೂರ್ತದ ದಿನ ಒಂದು ದಿನ ಮುಂಚೆ ಆಗಿದ್ದು 2 ಜನ ಹತ್ಯೆ. ಆಮೇಲೆ ನಾವು ಶೂಟಿಂಗ್ ಮುಗಿಸ್ಕೊಂಡು ಬಂದು 15 ದಿನದಲ್ಲಿ ಅವ್ರು ಮಾಡೋದು. ಸರ್, ಈಗ ರಾಜಕೀಯ, ಈ ನಮೋ ಹೆಸರು ಅದೆಲ್ಲ ಸಾಕು, ಫಿಲ್ಮ್ನ ಬಗ್ಗೆ ಸ್ವಲ್ಪ ಹೇಳಿ. ಫಿಲ್ಮು ಭಾಳ ಚೆನ್ನಾಗಿ ಬಂದಿದೆ. ಯಾಕಂದರೆ ನಾವು ಅಷ್ಟು ಪ್ರೇಕ್ಷಕರ ನಿರೀಕ್ಷೆ ಹೇಗಿರುತ್ತೆ ಅನ್ನೋದನ್ನ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಯಾಕಂದರೆ ನಾವು ಚೆನ್ನಾಗಿ ಮಾಡಿದ್ದೀವಿ, ಬಹಳಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅನ್ನುವಂಥದ್ದು ನಮ್ಮ ಕರ್ತವ್ಯ. ಅದು ನಾವು ಹೇಳ್ತೀವಿ. ಯಾಕಂದರೆ ನಾವು ಕಷ್ಟಪಟ್ಟಿರ್ತೀವಿ, ನಾವು ಹೇಳ್ತೀವಿ. ಆದರೆ ಪ್ರೇಕ್ಷಕ ತಗೋಬೇಕು. ಯಾಕಂದರೆ ಪ್ರೇಕ್ಷಕನೇ ಇಲ್ಲಿ ದೇವರು ನಮ್ಮ ಸಿನಿಮಾದವರಿಗೆ. ಇವತ್ತು ಯಾವ್ಯಾವ ದೊಡ್ಡ ಸಿನಿಮಾಗಳು 3 ದಿನ 100 ಕೋಟಿ 1000 ಕೋಟಿ ಅಂತ ಹೇಳ್ತಾರೆ, ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ. ಇದು ಕಮರ್ಷಿಯಲ್ ಚಿತ್ರ. ಇದಕ್ಕೆಲ್ಲದಕ್ಕೂ ಏನಂದರೆ ಪ್ರೇಕ್ಷಕನೇ ದೇವರು. ಸರ್, ಚಿತ್ರದ ತಾರಾಗಣ ಬಗ್ಗೆ ಹೇಳಿ. ಚಿತ್ರಕಾರರ ತಾರಾಗಣ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಹಿರಿಯ ಸಾಹಿತಿಗಳು, ಪದ್ಮಶ್ರೀ ಪುರಸ್ಕೃತರಾದಂಥ ನಮ್ಮ ದೊಡ್ಡರಂಗೇಗೌಡರು, ಭವ್ಯ ಮೇಡಮ್ ಇದ್ದಾರೆ, ಹಾಗೆ ವೈಜನಾಥ್ ಬಿರಾದರ್ ಅವರು ಹಿರಿಯ ಕಲಾವಿದರು, ಶಂಕರ್ ಭಟ್ ಅಂತಿದ್ದಾರೆ, ಆಮೇಲೆ ಜಯರಾಮ್ ಅಂತೇಳಿ ಭಾಳ ಹಿರಿಯ ಕಲಾವಿದರನ್ನು ನಾವು ತಗೊಂಡಿದ್ದೀವಿ. ಆಮೇಲೆ ಇದರ ಜೊತೆಗೆ ಉತ್ತರ ಕರ್ನಾಟಕದ ಎಲೆಮೆರಿಕಾ ಇದ್ದಂಥ ಒಂದಿಷ್ಟು ಕಲಾವಿದರು ಕೂಡ ಇಲ್ಲಿ ನಾವು ಅವಕಾಶ ಕೊಟ್ಟಿದ್ದೀವಿ. ಯಾವಾಗ ರಿಲೀಸ್? ಮಾರ್ಚ್ 8. ಸರ್, ಚಿತ್ರದಲ್ಲಿ ನಟಿಯರು ಇಬ್ಬರು, ಅವ್ರ ಬಗ್ಗೆ ಅಂದರೆ ಕಥೆ ಆ ಥರ ಡಿಮ್ಯಾಂಡ್ ಮಾಡಿದೆ. ಅಂದರೆ ಕತೆ ಹೇಗೆ ಬೇಕೋ ಅದು ಪೂರಕವಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಊರಲ್ಲಿ ಅವರ ಮಾವನ ಮಗಳು ಇರ್ತಾರೆ, ಅವಳು ಬಾಲ್ಯದಿಂದಲೇ ಅವಳ ಪ್ರೀತಿ ವಿಶ್ವಾಸ ಇರುತ್ತೆ. ಅಲ್ಲಿ ಅಂದರೆ ಅವರ ಒಂದು ಪ್ರೀತಿ ಅವನಿಗೇನೆ ಮದುವೆ ಮಾಡ್ಬೇಕಂತ ಇರುತ್ತೆ. ಆ ಥರ ಇರುತ್ತೆ. ಸೈನಿಕ ಹೋದ್ಮೇಲೆ ಅಲ್ಲಿ ಕಾಶ್ಮೀರ ಪಂಡಿತರ ಹುಡುಗಿ ಇಷ್ಟಪಡ್ತಾರೆ, ಕಾಶ್ಮೀರಿ ಪಂಡಿತ. ಹಾಂ, ಹೀಗಾಗಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಥಿಯೇಟ್ರಿಗೆ ಬಂದೇ ನೋಡ್ಬೇಕು. ನೀವು ಹೇಳ್ತೀರಿ ಇಲ್ಲಿ ದೇಶಭಕ್ತಿ ಇದೆ, ಒಬ್ಬ ವಿಶ್ವಮಾನವ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ವಿಶ್ವಗುರು ಇದ್ದಾರೆ, ಅವ್ರ ಬಗ್ಗೆ ಹೇಳಿದ್ರಿ. ಒಬ್ಬ ಸೈನಿಕ, ರೈತನ ಮಗ, ಅದು ಹೇಳಿ. ಸೈನಿಕ ಮಗ ಅಂದರೆ ನೋಡಿ, ಇವತ್ತು ಸೈನಿಕ ಸೇರ್ಕೊಳ್ಳೋರು ಮಿಡಲ್ ಫ್ಯಾಮಿಲಿಗಿಂತ ಅನ್ನೋದಂದ್ರೆ ಬಡವರು ಅನ್ನೋದಿಲ್ಲ. ಎಲ್ಲರೂ ಮಿಡಲ್ ಫ್ಯಾಮಿಲಿ. ಬಡವರು ಅನ್ನೋದು ನಮ್ಮ ಮೋದಿಜಿ ಅಂದರೆ ಇಲ್ಲ, ಆ ಥರ ವಾತಾವರಣ ಇಲ್ಲ. ಯಾವೊಬ್ಬ ಕೂಲಿ ಕಾರ್ಮಿಕನ ಮನೆಯಲ್ಲಿ ಹೋದರೂ ನೀವು ಇವತ್ತು ನೋಡ್ತೀರಿ. ಒಬ್ಬ ಕೂಲಿ ಕಾರ್ಮಿಕನ ಮನೆಯಲ್ಲಿ ಹೋದಾಗ ಅವ್ರ ಮನೆಯಲ್ಲಿ ಇವತ್ತು 50,000 ಫ್ರಿಜ್ ಇದೆ, 20-30,000 ಟಿ ವಿ ಇದೆ. ಹೀಗಾಗಿ ಅವ್ರ ಮನೆ ಬಡವರಂತೆ ಇಲ್ಲ. ನಮ್ಮ ದೇಶದಲ್ಲಿ ಯಾರೂ ಬಡವರಿಲ್ಲ, ಎಲ್ಲರೂ ಒಂದು ಮಿಡಲ್ ಫ್ಯಾಮಿಲಿನೇ. ಅಂಥ ಕುಟುಂಬದಿಂದನೇ ಹೆಚ್ಚು ಸೈನಿಕ ಸೇರ್ಕೊಳ್ಳುವಂಥದ್ದು ಇವತ್ತು ಇದೆ. ಅಂಥ ಒಬ್ಬ ರೈತನ ಮಗ
ಮೀಡಿಯಂ ಫ್ಯಾಮಿಲಿ ಇರುವಂಥ ಒಬ್ಬ ರೈತನ ಮಗ ಸೈನಿಕ ಸೇರಿಕೊಂಡು ಅಲ್ಲಿ ಪಡ್ತಿರುವ ಕಷ್ಟಗಳಿರ್ಬೋದು. ಇವತ್ತು ನಾನು ನೈಜ ಘಟನೆ ಆ ಒಂದು ಏನಂದ್ರೆ ಅಂದ್ರೆ ನೈಜ ಘಟನೆ ಆಧಾರಿತನೇ ಇದೆ. ನೈಜ ಘಟನೆ ಅಂದ್ರೆ ಪ್ರತಿ ನಮ್ಮ ದೇಶದಲ್ಲಿರುವಂತ ಒಬ್ಬ ಎಷ್ಟು ಆ ಸೈನಿಕರ ನಿಜ ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನಡೆಯುವಂತ ಒಂದು ಏನು ವ್ಯವಸ್ಥೆ ಇದೆ, ಪರಿಸ್ಥಿತಿ ಇದೆ, ನಡೆಯುವಂತ ಘಟನೆ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ. ಸರ್, ಇಷ್ಟ ತನಕ ತಾವು ನಮೋ ಭಾರತ್, ರೈತನ ಮಗ ಸೈನಿಕನಾಗೋದು, ದೇಶಭಕ್ತಿ, ತಮ್ಮ ಬೈರಹೊಂಡದ ಸೊಗಡಿನ ಬಗ್ಗೆ ಎಷ್ಟೆಲ್ಲವನ್ನ ಸಂಕ್ಷಿಪ್ತವಾಗಿ ಹೇಳಿದ್ರಿ. ಕೊನೆಗೆ ಒಂದು ಮಾತು ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಪ್ರೇಕ್ಷಕರಿಗೆ ಹೇಳಬೇಕಂದ್ರೆ ಪ್ರೇಕ್ಷಕರೇ ದೇವರು ನನಗೆ. ಯಾಕಂದರೆ ಇವತ್ತು ಚಲನಚಿತ್ರ ಬೆಳಿಬೇಕಂದ್ರೆ ಪ್ರೇಕ್ಷಕನೇ. ಅವನು ಬಂದು ಸಿನಿಮಾ ನೋಡಿದರೆ, ನಿರ್ಮಾಪಕ ಹಾಕಿದ ಹಣ ಬಂದರೆ ನೂರಾರು ಜನ ಬದುಕ್ತಾರೆ, ನೂರಾರು ಜನರ ಹೊಟ್ಟೆ ಇವತ್ತು ಬದುಕುವ ಒಂದು ಏನು ನೆಲೆಯನ್ನು ಕಟ್ಟಿಕೊಡುತ್ತೆ ಅಂಥ ಒಂದು ಏನು ಪ್ರೇಕ್ಷಕ ಪ್ರಭುಗಳು ನಮೋ ಭಾರತ ಅನ್ನುವಂಥ ಒಂದು ದೇಶಭಕ್ತಿ ಒಂದು ಶೀರ್ಷಿಕೆ ಇಟ್ಕೊಂಡು ದೇಶಭಕ್ತಿ ಒಂದು ಇವತ್ತಿನ ಯುವಕರಿಗೆ ಥಿಯೇಟ್ರಿಗೆ ಬಂದಾಗ ಎಲ್ಲ ಕುಟುಂಬ ಸಮೇತ ಬಂದು ಕುತ್ಕೊಂಡು ನೋಡಿದಾಗ ಮನೋರಂಜನೆ 2 ಅವರ್ ಏನು ಸಿನಿಮಾ ಇದೆ ಎಲ್ಲರೂ ಪ್ರೀತಿಯಿಂದ ಬಂದು ಎಲ್ಲರೂ ಈ ಸಿನಿಮಾವನ್ನು ನೋಡಬೇಕು. ನಮೋ ಭಾರತ್ ಅನ್ನುವಂಥ ಈ ಸಿನಿಮಾದ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಗೆ ಎಲ್ಲರಿಗೂ ಕೂಡ ನೀವು ಬಂದು ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ತೀನಿ. ಇದು ಯಾವುದೇ ರಾಜಕೀಯ ಪ್ರೇರಿತ ಚಿತ್ರ ಅಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮಾಡಿದಂಥ ಚಿತ್ರ. ಸೈನಿಕ ರೈತನ ಮಗನಾಗಿ, ಸೈನಿಕನಾಗಿ ಏನೆಲ್ಲ ಕಷ್ಟಪಡ್ತಾನೆ ಅನ್ನೋ ನೈಜ ಘಟನೆಯನ್ನ ಆಧಾರಿತವಾಗಿದ್ದ ಚಿತ್ರನ ನಿರ್ಮಾಣ ಮಾಡಿದ್ದೇವೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ನಿರ್ದೇಶಕರು ಹೇಳ್ತಿದ್ದಾರೆ. ಸೈನಾ ಸ್ಯಾನಿಟೇಬಲ್ ವಿತ್ ನಮೋ ಭಾರತ್, ನಾನು ಸತ್ಯ ಸಭಾ.